ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಡ್ರೋನ್ ಅಂದ ಮತ್ತು ಚೈನಾ ಹೇಳಿದರೆ, ಸೊ ಹಿಂದೆ ಒಂದ್ಸರಿ ನಾನು ಜಪಾನ್ಗೆ ಹೋಗಿದ್ದೆ, ಅಲ್ಲೆಲ್ಲ ಹೋಗಿ ಬಂದೆ, ಅದ್ರ ವಿಚಾರ ನೀವು ಹೇಳ್ತಾ ಇದ್ದೀರಿ. ತೋರಿಸಿದೆ ನಿಮಗೆ, ನಾನು ನಿಮಗೆ ಇಂಟರ್ವ್ಯೂ ಮಾಡಕ್ಕೆ ಮುಂದೆ ತೋರಿಸಿದೆ, ಅಲ್ಲಿಂದ ಮೇಲ್ ಬಂದಿರೋದು ನಿಮ್ಗೆ ತೋರಿಸಿದ್ದೀನಿ. ಹೌದು, ಅದನ್ನು ನಾವು ಆಗಿರುವಂತಹ ಡಾಕ್ಟರ್ ಅಶ್ವಿನಿ ಮೇಡಮ್ ಇಂಟಲ್ ಅವ್ರಿಗೆ ತೋರಿಸಿದ್ದೀವಿ. ಆವಾಗಲೇ ನನಗೆ ಗೊತ್ತಿತ್ತು ಇವನ್ ಎಲ್ಲೆಲ್ಲಿ ಅವ್ರು ಮೇಲ್ ಮಾಡ್ತಾರೆ, ಈ ಥರ ವ್ಯಕ್ತಿ ಬಂದೇ ಇಲ್ಲ, ಈ ಥರ ಸರ್ ಫ್ಯಾಕ್ಟ್ ಚೆಕ್ ಅಂತ ಒಂದಿದೆ, ಆಪ್ಸಿನ್ ಅಂತ ಅವ್ರು ವಿತ್ ಲಿಂಕ್ ಕೊಟ್ಟಿದ್ದಾರೆ, ಅಲ್ಲವ್ರು ಮೇಲ್ ಮಾಡಿದ್ದಾರೆ. ಇವನು ಯಾವುದೋ ಅವಾರ್ಡು ನಾನ್ ಎಕ್ಸಿಸ್ಟೆಂಟ್ ಅವಾರ್ಡ್, ಅದು ಎಕ್ಸಿಸ್ಟೆನ್ಸ್ ಇಲ್ಲ, ಇವನೇ PDF ಅಲ್ಲಿ ಮಾಡ್ಕೊಂಡು ಇವನೇ ಮಾಡ್ಕೊಂಡು ಅಲ್ಲಿ ಹೋಗಿ ಇಫಿಲ್ ಟವರ್ ಮುಂದೆನೋ ಅಥವಾ ಅಲ್ಲಿ ತಗೊಂಡು ಮಾಡಿದ್ರೆ ಅವಾಗ ಪ್ರಾಬ್ಲಮ್ಸ್. ಆವಾಗ ಅಷ್ಟೊಂದು ಜನಕ್ಕೆ ಮಾಹಿತಿನೂ ಇಲ್ಲ, ಮಾಹಿತಿ ಕೊರತೆ ಇತ್ತು ಇದು. ಆಮೇಲೆ ಮಾಧ್ಯಮದಲ್ಲಿ ನೋಡ್ರು ನಮ್ಮ ಹುಡುಗ, ನಮ್ಮ ಕನ್ನಡದನ ಒಬ್ಬ ಹಳ್ಳಿ ಹುಡುಗ ಅವೆಲ್ಲ ಹೊಡ್ಕೊಳ್ತಾರೆ. ಸರ್ ನೀವು ತಮಾಷೆ ಹೇಳ್ತೀನಿ ನಿಮಗೆ, ಈ ರೀಸೆಂಟ್ ಆಗಿರೋದು ನನಗೆ ಮೊನ್ನೆ ನಿಮ್ಮ ಫಂಕ್ಷನ್ಲೇ ಪ್ರಥಮ್ ಸಿಕ್ಕಿದ್ರು. ಪ್ರಥಮ್ ಹೇಳಿರೋ ಪ್ರಕಾರ ಕೇಳಿ, ನೀವು ಪ್ರಥಮ್ ಚೆನ್ನಾಗಿ ಓದಿರ್ತಾರೆ, ಇವನೇ ಮಾಡಿಯೇ ಒಬ್ಬ ತುಂಬ ಪ್ರಖ್ಯಾತ ಡೈರೆಕ್ಟರ್ ಒಟ್ಟಿಗೆ ಹೋಗ್ಬಿಟ್ಟು ನನ್ನ ಮೇಲೆ ಬಯೋಪಿಕ್ ಮಾಡಿ ಅಂತ ಕೇಳಿಯಾನೆ. ನನ್ನ ಇಟ್ಕೊಂಡು ಒಂದು ಬಯೋಪಿಕ್ ಫಿಲಮ್ ಮಾಡಿ, ಯಾವ ಥರ ಇರಬೇಕು, ಮೇರಿ ಕೋಮ್ ಥರ ಇರಬೇಕು, ಬಾಗ್ ಮಿಲ್ಕ್ ಆ ಥರ ಬಾಗಿರ್ಬೋದು, ಈಗ 12th ಫೇಲ್ ಇರ್ತಾವಲ್ಲ ಆ ಥರ ಒಂದು ಮೂವಿ ಮಾಡಿ ಸರ್. ಅವ್ರು ತುಂಬ ಚೆನ್ನಾಗಿ ಉತ್ತರ ಕಳಿಸ್ಯಾರಂತೆ. ನೀವು ಸಾಧನೆ ನಾವು ಹಳಗಳಿತಾ ಇಲ್ಲಪ್ಪ, ಆ ಮಟ್ಟಕ್ಕೆ ಸಾಧನೆ ಮಾಡಿದಾಗ ಅದಾಗೆ ಆಗತ್ತೆ ಅದು ನಿನ್ಮೇಲೆ. ಸರ್ ಯಾರೂ ಸಹ ನಾವು ಹೇಳ್ಕೊಂಡು ಹೋಗ್ಬಾರ್ದು ಸರ್, ಜನ ಗುರ್ತಿಸ್ಬೇಕು ನಿಮ್ಮನ್ನು. ಏನು ಸಾಧನೆ ಅಂತ ಅದು. ಇನ್ನೊಬ್ಬರು ರಾಜಶೇಖರ್ ಅವನು ಪಾಪ ಪ್ರೊಡ್ಯೂಸರಿಗೆ ಟೋಪಿ ಹಾಕಿಯಾನೆ ದುಡಿಸ್ಕೊಂಡು ನನ್ನ ಮೇಲೆ ಅಂತ. ನನ್ನ ಪ್ರಥಮ್ ಚೆನ್ನಾಗಿ ಹೇಳಿದ್ರು, ಚಂದನ್ ಚೆನ್ನಾಗಿದ್ರು, ನನ್ನ ಮೇಲೆ ಮೂವಿ ಮಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಕಂತ, ಆಮೇಲೆ ಮೂವಿ ಅವ್ನ ಪ್ರಕಾರ ಮಾಡ್ಬೇಕಂತೆ. ಸೊ ಬಯೋಪಿಕ್ ಇಸ್ ನಾಟ್ ಮೇಡ್ ಒನ್ ಸೈಡೆಡ್ ಸರ್. ಎಸ್ ಸರ್, ಎರಡು ತೋರಿಸ್ತಾರೆ. ಅದೊಂದು ಗ್ರೇಟೆಸ್ಟ್ ಗಾಂಧಿ ಮೇಲೆ ಮಾಡೋ ಮೂವಿನೂ ಸಹ ಎರಡು ಕಡೆ ತೋರಿಸ್ತಾರೆ. ಇವ್ನು ಬರೀ ನನ್ನ ಪ್ರಕಾರ ಪಾಸಿಟಿವ್ ತೋರಿಸ್ಬೇಕು, ಒಬ್ಬ ಹಳ್ಳಿ ಹುಡುಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾಸಾ. ಸರ್ ನನಗೆ ಟ್ಯೂಷನ್ ಪಾಠ ಮಾಡ್ಬೋದು ಕಾಮಿಡಿ ಮೆಟೀರಿಯಲ್ ಸರ್. ಪಾಪ ಗೊತ್ತಿರೋರಿಗೆ ನನಗೆ ಅವ್ರ ಮೇಲೆ ಅನುಕಂಪ ಬರೋದು ಒಂದು ಟೈಮು. ಇಫ್ ರಿಯಲಿ ಸಫರಿಂಗ್ ಫ್ರಮ್ ದಟ್ ಡೆಲ್ಯೂಷನ್, ಟ್ರೀಟ್ಮೆಂಟ್ ನನ್ನ ಪ್ರಕಾರ ವಿತ್ ಆಲ್ ದ ರೆಸ್ಪೆಕ್ಟ್ ಐ ಆಮ್ ಟೆಲಿಂಗ್. ಯಾಕೆ ಅವನು ಯಾರೊಬ್ಬ ತಾಯಿಗೆ ಮಗ ಇರ್ತಾನೆ, ತಂದೆ ಇರ್ತಾನೆ, ನನ್ನ ಕನ್ಸರ್ನ್ ಇಷ್ಟೇ ಸರ್. ಅವನ ಹತ್ರ ಆಗಿದೆ ಒಂದು ಎವ್ಯಾಲ್ಯೂಷನ್ ಮಾಡಿಸಿದ್ರೆ ಡೆಫಿನೆಟ್ಲಿ ಈ ಕ್ಯಾನ್ ಬಿ ಎ ಗುಡ್ ಮೆಂಬರ್ ಇನ್ ಸೊಸೈಟಿ. ನಾವು ಯಾವತ್ತೊಬ್ಬ ಮನುಷ್ಯನ ರೆಕ್ಟಿಫೈ ಮಾಡೋ ಹಂತಕ್ಕೆ ನಾವು ಹೋಗ್ತೀವಿ ಅಂದರೆ ನಮ್ಗೆ ಅದ್ರ ಕನ್ಸರ್ನ್ ಇದೆ ಅಂತ, ಆ ಕನ್ಸರ್ನ್ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಆಶ್ಚರ್ಯ ಆಗ್ತದೆ ಸಮಾಜದಲ್ಲಿ ಅಂದರೆ, ಅವನು ಬಿಗ್ ಬಾಸ್ಗೆ ಹೋದಾಗ ಇದೆ ತಾಯಿ ತಂದೆ ಬಂದವನ ಬಗ್ಗೆ ಎಲ್ಲ ಹೇಳಿದ್ರು, ಇವತ್ತು ಯಾಕೆ ಮುಂದೆ ಬರ್ತಾ ಇಲ್ಲ? ಸಕ್ಸಸ್ ಮತ್ತು ಫೇಲ್ಯೂರ್ನ ತೊಗೊಂತಾರಲ್ಲ ಸರ್, ಎರಡು ಸಮವಾಗಿ ಅವರೇ ಸರ್ ನಿಜವಾದ ತಂದೆ ತಾಯಿಗಳು. ಸಕ್ಸಸ್ ಇದ್ದಾಗ ಮಾತ್ರ ಬಂದು, ಫೇಲ್ಯೂರ್ದಾಗ ನನ್ನ ಮಗನೇ ಇದ್ದಂಗೆ ಅವರು ಇನ್ನೂ ಅಟ್ರಾಕ್ಷನ್ ಮಾಡ್ತಾರೆ. ಐ ರಿಯಲಿ ಕ್ವಶನ್ ದ ಎಂಟೈರ್ ಥಿಂಗ್. ನಾನು ಫಸ್ಟ್ ಹೇಳಿದ್ದೀನಿ, ಎಂಟೈರ್ ಫ್ಯಾಮಿಲಿ ಲುಕ್ಸ್ ಲೈಕ್ ಎ ಡ್ರಾಮಾ ಫಾರ್ ಮಿ. ಅವ್ರು ಅಳೋದನ್ನು ಕೇಳ್ತೀರಾ, ಅವ್ರು ಇಫ್ ಯು ಸಿ ದ ರೀಲ್ಸ್ ಆ್ಯಂಡ್ ಇದಲ್ಲ ಸರ್, ಮುದ್ದೆ ಮಾಡೋದೇ ಒಂದು ರೀಲು ಎಲ್ಲ ಈಗ ಸೋಷಿಯಲ್ ಮೀಡಿಯಾ ಹಂಗೆ ಆಗ್ಬಿಟ್ಟಿದೆ ಬಿಡಿ. ನೀರು ಕುಡಿಯೋಕೆ ಹೆಂಗೆ, ಆಮೇಲೆ ಅವಲ್ಲಿ ಗದ್ದೆ ಬೈಲಲ್ಲಿ ಊಟ ಮಾಡೋದೇ ಒಂದು, ಅದಕ್ಕೆ ಲಕ್ಷಾಂತರ ವ್ಯೂಸ್ ಬರ್ತವೆ. ನನಗೆ ಚೆನ್ನಾಗಿ ಅಂದ ಪ್ರಥಮ್ ಸರ್, ಒಂದೊಂದು ಮಾಡಿದ್ರೆ ಕೋಟಿಗಟ್ಟಲೆ ಹೋಗ್ತವೆ ಸರ್. ಯು ನೋ ಹೌ ಮಚ್ ಕೋಟಿ ವ್ಯೂಸ್ ಕ್ಯಾನ್ ಗಿವ್ ಯು ಮನಿ. ಹೌದು ಸರ್, ಎಮೋಷ್ನಲ್ ಬ್ಲ್ಯಾಕ್ ಮಾಡೋದು ಬಿಡಬೇಕು ಸರ್, ಕಷ್ಟಪಟ್ಟು ದುಡಿಬೇಕು ಸರ್, ದುಡಿಬೇಕು. ಪಾಪ ನಿಮ್ಮ ರಿಪೋರ್ಟ್ ಬಂದಾಗ ಸರ್, ಅವ್ರು ಬೆಳಗ್ಗೆ ಇದ್ದರೆ ಅದೇ ಒಂದು 2 ಇಯರ್ ಹೋಗ್ತಾರೆ, ಎಲ್ಲೋ ನ್ಯೂಸ್ ಕವರ್ ಮಾಡ್ತಾರೆ, ಅವರೆಲ್ಲ ಮಾಡ್ತಾರೆ ಸರ್. ಪಾಪ ಒಬ್ಬ ಸ್ವಿಗ್ಗಿ ಆಗ್ಬೋದು, ಒಬ್ಬ ಝೊಮ್ಯಾಟೋ ಬೆಳಗ್ಗೆಲ್ಲ ವರ್ಕ್ ಮಾಡ್ತಾರೆ, ಒಬ್ಬ ಆಟೋ ಆಗಿರ್ಬೋದು, ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು ಸರ್ ಕಷ್ಟಪಟ್ಟು ದುಡಿತಾರೆ ಸರ್. ಅದು ಈಸಿ ವೇ ಆಗಿಬಿಟ್ಟಿದೆ ಅವರಿಗೆ ಸರ್. ಈಸಿ ವೇ ಸರ್, ಇವತ್ತು ಈಸಿ ವೇ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಎನಿ ಒನ್ ಸರ್. ಇವಾಗ ಕಷ್ಟಪಟ್ಟವರು ಇನ್ನೂ ಸರ್ ಒಂದು ಊಟ ಕಮ್ಮಿ ಮಾಡ್ಬೋದು ಸರ್ ನಾವು. ಅದು ಬಿಟ್ಟರೆ ನಾವು ನಿಯತಾಗಿ ಮಾಡ್ತಾ ಇದ್ದೀವ? ನಮಗಿರೋ ಒಂದು ಇದರಲ್ಲಿ ನಾವು ಏನಾದ್ರು ಮಾಡ್ತೀವಿ ಸರ್. ಈ ಥರ ನಾನು ಏನು ಅಲ್ಲವೋ ಅದು ಅಂದ್ಕೊಂಡು ಭ್ರಮೆ ಸೃಷ್ಟಿಸಿ ಇಡೀ ಒಂದು ಸರ್, ಅವನದು ಹೆಸರು ಇಲ್ಲಿಲ್ಲ ಸರ್, ವಿಶ್ವದಾದ್ಯಂತ ಅವ್ನ ಹೆಸರಿತ್ತು ಮೊದಲು. ನೀವು ನಂಬಲ್ಲ ಸರ್, ಅವ್ನ ಮಾಂಬ ಕತೆ ಹೇಳಿದಾಗ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಆಫ್ರಿಕಾ ನನ್ನ ಫ್ರೆಂಡ್ಸಿಗೆ, ನಾನು ವೈಲ್ಡ್ ಲೈಫಿಂದ. ಆ ಥರ ಯಾವುದು ಆಗೇ ಇಲ್ಲ ಇಲ್ಲಿ. ಆರ್ಸೇ ಬಿಟ್ಟರು. ಹಾಂ, ಅವ್ನ ಮಾಂಬ ಅವನೇ ಮಾಡಿದ ಸರ್, ಕಾಪಿ ಪೇಸ್ಟ್ ಮಾಡಿದ ಕತೆನ. ಅವನೆಲ್ಲ ಕತೆ ನಿಜ, ಬಟ್ ಅವ್ನು ಮಾಡಿಲ್ಲ ಅಷ್ಟೇ. ಇದು ಏನಾಯಿತು, ಯಾರೋ ಮಾಡಿರೋದನ್ನ ಕಾಪಿ ಪೇಸ್ಟ್ ಮಾಡೋಕೆ ಹೋಗಿ ತಗೊಳ್ಕೊಂಡಿದ್ದೀನಿ ಸರ್. ನನಗೆ ಅವನ ಬಗ್ಗೆ ಸಿಟ್ಟು ಇದೆ, ಅನುಕಂಪನೂ ಇದೆ, ಕರುಣೂ ಇದೆ. ನನಗೆ ಹ್ಯಾವ್ ಎ ಮಿಕ್ಸ್ಡ್ ಎಮೋಷನ್ಸ್ ಫಾರ್ ಮಿ. ನನಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಆಗಲ್ಲ ಸರ್. ನನಗೆಲ್ಲ ಭಾವನೆ ಇದೆ, ಅವನ ಮೇಲೆ ತುಂಬ ಸಿಟ್ಟು ಇದೆ. ಸೊ ಹಿಂಗಾದ್ನಲ್ಲ ಅಂತ ಅವ್ರ ತಂದೆ ನೆನೆಸ್ಕೊಂಡ್ರೆ ಒಂಥರ ಏನಪ್ಪ, ಅವ್ನು ಮಾಡೋ ತಪ್ಪಿಗೆ ಅವ್ರ ತಂದೆ ತಾಯಿ ಅನುಭವಿಸ್ಬೇಕಲ್ಲಪ್ಪ ಅಂತ ಅನ್ಸುತ್ತೆ ನನಗೆ. ಐ ಗೋ ಥ್ರೂ ಮಿಕ್ಸ್ಡ್ ಫೀಲಿಂಗ್ಸ್ ಸರ್. ಬಟ್ ನನ್ನ ಪ್ರಕಾರ ಈಗಲೂ ಸಹ ಹೇಳೋದನ್ನು, ಶಿಕ್ಷೆ ಆಗಲೇಬೇಕು ಸರ್. ಶಿಕ್ಷೆ ಆಗದೆ ಹೊರತು ಮನುಷ್ಯ ಬದಲಾಗಲ್ಲ. ಓಕೆ ಓಕೆ, ನಿಜ. ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಈ ಶಿಕ್ಷೆ ಪ್ರಮಾಣ ನೋಡಿಕೊಂಡು ಮುಂದಿನ ಜನಾಂಗ ತಪ್ಪಣಕ್ಕೆ ಹೋಗಲ್ಲ. ಒಬ್ರು ತಪ್ಪಾದ್ರೆ ಇಲ್ಲ ಬಿಡ, ಏನಾಯ್ತು ಜಾಸ್ತಿ ನಾವು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಒಂದು 5 ರೂಪಾಯಿ ಫೈನ್ ಹಾಕ್ಸ್ಕೊಂತಾರೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 6 ತಿಂಗಳು ಜೈಲು ಇಡ್ತಾರೆ, ಹೊರ ಕಳಿಸ್ತಾರೆ, ಅಷ್ಟೇ ತಾನೆ. ಈಸಿ. ಈಗ ಮಿನಿಮಮ್ ಅವ್ರು ಹಾಕಿದ್ರೆ ನೋಡಿದ್ರೆ 280 ಜಸ್ಟ್ 5,000 rupees ಆರ್ 6 months ಆರ್ ಬೋತ್ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಸರ್, ಒಬ್ಬ ಮನುಷ್ಯನಿಗೆ ಸಿವಿಯಾರಿಟಿ ಅರ್ಥ ಆಗಬೇಕು ಅಂದ್ರೆ ಒಬ್ಬನಿಗೆ ಆ ಪನಿಷ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಇಡೀ
ಜನ ಸಮಾಜಕ್ಕೆ ಗೊತ್ತಾಗುತ್ತೆ. ಸಮಾಜ ಹಿಂಗೆ ಮಾಡಿದೆ ಹಿಂಗಂತಪ್ಪ ಕರೆಕ್ಟ್, ಎಚ್ಚೆತ್ಕೋಬೋದು. ಎಚ್ಚೋಗುತ್ತೆ. ಆಮೇಲೆ ಇನ್ನೂ ಸಪೋರ್ಟ್ ಮಾಡ್ತಾರಲ್ಲ ಸರ್, ಪಾಪ ರಾಯರು ಬಂದರು ಅವನ ಓನವರು ಪಾಪ ಗೊತ್ತಿಲ್ಲ, ಯಾರು ನಂಗೆ ಅವ್ರಿಗೆ ಪರಿಚಯ ಇಲ್ಲ, ಅಂಥವ್ರು ಮುಗ್ದವರು ಒಟ್ಟಿಗೆ ಬಿಸ್ನೆಸ್ ಮಾಡೋಕೆ ಬರ್ತಾರೆ. ಆಮೇಲೆ ಯಾರೋ ಪಾಪ ನಂಗೆ ಕೇಳ್ಪಟ್ಟ ಇದನ್ನ, ಏನೋ ಮೂವಿ ಮಾಡ್ತೇನೆ ಅಂತ, ಆ ಪ್ರೊಡ್ಯೂಸ್ ಕಥೆ ಏನಾಗೋಣ ಸರ್. ಇವ್ರೊಟ್ಟಿಗೆ ಯಾರು ಕೈ ಜೋಡಿಸಲ್ಲ ಸರ್, ಯಾರು ಉದ್ಧಾರ ಆಗಿಲ್ಲ ಸರ್. ಸ್ಟಾರ್ಟಿಂಗ್ ಫ್ರಮ್ ಆ ಕಂಪ್ನಿ ಮಾಡಿದಂತಹ ವ್ಯಕ್ತಿಯಿಂದ ಹಿಡಿದು ಅಂತಾಗ ಆಡಿಯೋ ರೆಕಾರ್ಡಿಂಗ್ ಇದೆ ಸರ್, ನಮ್ಮ ತಂಟೆ ಹೋಗಲ್ಲ ಅಂದಾಗ ಎಷ್ಟೋ ಲಕ್ಷ ದುಡಿಸ್ಕೊಂಡಿದ್ದಾನೆ. ಆ ಸಿಕ್ಬಿಟ್ಟು ಸಾಕು ಸರ್, ಬಿಗ್ ಬಾಸ್ ಗೆದ್ಬಿಟ್ಟು ಆ ದುಡ್ಡು ಕೊಟ್ಟರೆ ಸಾಕು ನಮಗೆ ಕೊಟ್ಟ ಸರ್. ಇವ್ನೊಟ್ಟಿಗೆ ಇರೋರು ಯಾರು ನೋಟಿಗಿಲ್ಲ ಸರ್. ಈಗ ಏನೇ ಮಾಡ್ತಾನೆ, ಪ್ರತಿ ಒಂದು ಬಿಸ್ನೆಸ್ ಚೇಂಜ್ ಮಾಡಿದಾಗಲೂ ಅವನು ಸರ್ಕಲ್ ಚೇಂಜ್ ಆಗ್ತಾ ಹೋಗುತ್ತೆ. ಅವನು ಡ್ರೋನ್ ಶುರು ಮಾಡಿದಾಗಿರೋ ಫ್ರೆಂಡ್ಸ್ ಯಾರೂ ಇಲ್ಲ. ಚಂದನ್ ಜಾಯಿಂಡಸ್, ಅವ್ನು ಪ್ರತಿಯೊಂದು ಹೇಳಿದ ಚಂದನ್ ಸರ್ ಹಿಂಗಿದೆ ಸರ್ ಇದು ಅಂತ. ನಾನು ಕೇಳಿದೆ ಯಾಕಪ್ಪ ನೋಟಿಗಿದ್ರಿ ಅಂದರೆ, ಸರ್ ಇಲ್ಲ ಸರ್ ನನಗೆ ಟಿಕೆಟ್ ಕೊಡ್ತೀನಿ ಹೇಳ್ದ. ಕುಮಾರಸ್ವಾಮಿ ಚೆನ್ನಾಗಿ ಪರಿಚಯ, ನಾನು ಫಾರ್ಮರ್ಸ್ ಹೋಗ್ತೀನಿ, ನನಗೆ 2 ಲಕ್ಷ ಕೊಡು ಅಂತ 2 ಲಕ್ಷ ಇಸ್ಕೊಂಡಿದ್ದೀನಿ ಸರ್. ಕುಮಾರಸ್ವಾಮಿ ಅಂತ ಅಷ್ಟೊಂದು ಕುಮಾರಸ್ವಾಮಿಗೂ ಏನೇ ಹೇಳಿ ಎಲ್ಲೋ ಒಂದು ಏನೋ ವಂಚನೆ ಮಾಡಿದೆ. 5 ಲಕ್ಷ ಕೊಟ್ಟಿರೋದು ಸರ್. ಅವ್ರ ಅಪ್ಪ ಹೇಳಿರೋ ಮಾತಿದು. ಓಕೆ, ಕುಮಾರಸ್ವಾಮಿ ಮನೆ ಪಾಪ ಅವರು ಕರುಣೆಯಿಂದ ಕೊಟ್ಟಿರ್ತಾರೆ. ನಮ್ಮ ಕನ್ನಡದ ಹುಡುಗ ಏನೋ ಅಚೀವ್ ಮಾಡಿ ಅಂತ ಪಾಪ ಕೊಟ್ಟರೆ ತಪ್ಪಲ್ಲ ಸರ್. ಅಂದರೆ ನಂದು ಅಂಬಲ್ ರಿಕ್ವೆಸ್ಟ್, ನೀವು ಯಾರೇ ಒಬ್ಬ ಏನು ಮಾಡಿದ ಅವ್ರನ್ನ ಪೂರ್ವಾಪರವ ತಿಳ್ಕೊಂಡು ಅದಕ್ಕಿಂತ ಸರ್ ಫಸ್ಟು ಅವ್ರನ್ನ ಬೆಳೆಸಿದ್ದೇ ಜಗ್ಗೇಶ್ ಸರ್. ಇವತ್ತು ಜಗ್ಗೇಶ್ ಅವ್ರ ಬಗ್ಗೆ ಮಾತಾಡೋಕ್ಕೂ ಸಹಾಯ ಪಡ್ತಾರೆ. ಇವತ್ತು ನಾನು ಅವ್ರ ಒಟ್ಟಿಗೆ ಟಚ್ ಇದ್ದೀನಿಲ್ಲ, ಅವ್ರ ಬಗ್ಗೆ ಮಾತಾಡೋಕ್ಕೂ ಸಹಾಯ ಪಡ್ತಾನೆ. ಯಾರು ಅವನ್ನ ಒಂದು ಒಳ್ಳೆ ವೇದಿಕೆ ಕೊಟ್ಟು ಅವನ್ನ ಇಂಟ್ರೊಡ್ಯೂಸ್ ಮಾಡಲ್ಲ ಸರ್ ದೊಡ್ಡ ಮಟ್ಟದಲ್ಲಿ. ಅವ್ರ ಬಗ್ಗೆ, ಅವ್ರ ಮಕ್ಳ ಬಗ್ಗೆ ಕೆಟ್ಟ ಮಾತಾಡ್ತಾನೆ ಯೂಟ್ಯೂಬಲ್ಲಿ. ಒಂದು ಕೃತಿಯಿಂದ ಇರ್ಬೇಕು ಮನುಷ್ಯ. ಅವ್ನು ಯಾರು ಬೆಳೆಸಿದ್ರು ಅವ್ರ ಬಗ್ಗೆ ಅವತ್ತು ಒಂದು ಒಳ್ಳೆ ಒಪಿನಿಯನ್ ಇಲ್ವಲ್ಲ ಅವರು.